ಈ ಯಮದ್ವಿತೀಯದ ಆಚರಣೆನ ನಾವು ಮಾಡಬೇಕಾ? ಈ ಸುಖಗಳನ್ನು ಹಂಚ್ಕೋಬೇಕಾದ್ರೆ ಅಣ್ಣ ಸಹೋದರಿಗೆ ಸಹಾಯ ಮಾಡಬಹುದು, ಅಥವಾ ಸಹೋದರಿ ಅಣ್ಣನಿಗೆ ಅವನ ಕಷ್ಟ ನೋಡಿ ಸಹಾಯ ಮಾಡಿರಬಹುದು. ಈ ಊಟವನ್ನ ಮಾಡುವಾಗ ತಂಗಿ ಮನೆಯಲ್ಲಿ ಒಂದು ಪ್ರೀತಿ ಇರುತ್ತೆ. ಸಣ್ಣ ವಯಸ್ಸಲ್ಲಿ ನಡೆದದ್ದು ಮೆಲುಕಾಗ್ತೀವಿ ನಾವು. ಕ್ರೋಧ ಸಂಭವ ದೋಷ ನಿವಾರಣಾರ್ಥಂ, ಅಂತಹ ಕ್ರೋಧಗಳು ಹುಟ್ಟಿಕೊಳ್ಳೋದಿಲ್ಲ. ಇದ್ದಾಗ ಬಂದು ನೋಡ್ಲಿಲ್ಲ, ಬಟ್ಟೆ ಆದ್ಮೇಲೆ ಮುಚ್ಚಿದಾಗ ಸ್ವಲ್ಪ ಸರಿಸ್ಬಿಟ್ಟು ಬಂದು ನೋಡೋದು ಅಳೋದಂತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಹಬ್ಬದ ಬಗ್ಗೆ ನಾವು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನೀವು ಹೇಳಿದ್ರಿ ಇದು ಬರೀ 2-3 ದಿನದ ಹಬ್ಬ ಅಲ್ಲಮ್ಮ, ನಿನಗೆ 5-6 ದಿನಗಳ ಕಾಲ ಹಬ್ಬ ಇರುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಹಬ್ಬದ ಕೊನೆ ದಿನ ಅದಕ್ಕೆ ನಾವು ಬಂದಿದ್ದೀವಿ, ಯಮದ್ವಿತೀಯ. ಯಾಕಂದರೆ ನೆನ್ನೆ ನಮಗೆ ಬಲಿಪಾಡ್ಯಮಿ ಬಗ್ಗೆ ತಿಳಿಸ್ಕೊಟ್ರಿ. ಈ ಯಮದ್ವಿತೀಯದ ಆಚರಣೆನ ನಾವು ಮಾಡಬೇಕಾ? ಇದರ ಹಿನ್ನೆಲೆ ಏನು? ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಬಹುಶಃ ಇದ್ರ ಬಗ್ಗೆ ನಾನು ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮಗೆ ಬಂಧುತ್ವದ ಬೆಲೆ ಗೊತ್ತಾಗುವಂಥದ್ದು. ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ಯಾವಾಗಲೂ. ಹೌದು, ಅದು ದೇವದಾನವ ಮಾನವ ಯಾರಾದರೂ ಕೂಡ ಹಾಗೇ ಇರುತ್ತೆ. ಬಹುಶಃ ನಾವು ಸಣ್ಣವರಿದ್ದಾಗ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟೋ ಆಟಗಳಾಡೋದು ಅಥವಾ ಜಗಳ ಕಿತ್ತಾಟ ಇವೆಲ್ಲ ಎಷ್ಟು ಚೆನ್ನಾಗಿರ್ತಿದ್ವು ಆ ಅಪ್ಪ ಅಮ್ಮನ ಮಧ್ಯೆ. ಎಲ್ಲೋ ಒಂದು ಕಡೆ ಮದುವೆ ಆಗಿ ಅವರವ್ರ ಪಹಾಡಿಗೆ ಅವರು ದೂರ ಸರಿದಾಗ ಅವರ ಕಷ್ಟಗಳು ಅವರಿಗೆ, ಇವರ ನೋವುಗಳು ಇವರಿಗೆ. ಈ ಥರ ಇದ್ದಾಗ ಈ ತಂದೆ ತಾಯಿಗಳು ಇದ್ದು ಅವರ ಅಜ್ಜ ಅಜ್ಜಿನ ಇದ್ದು ಅವರು ಶ್ರಾದ್ದಾದಿಗಳು ಮಾಡದೇ ಇದ್ದಾಗ ಈ ಹೋಗುವಂಥ ಸನ್ನಿವೇಶಗಳೇನು ಇರೋದಿಲ್ಲ. ಸುಮ್ಮನೆ ಆ ಕಡೆ ಎಲ್ಲೋ ಹೋದಾಗ ಹೋಗಿ ಬರ್ತಾರೆ, ತುಂಬ ಪ್ರೀತಿ ಇರೋರು ಹೋಗಿ ಬರ್ತಾರೆ, ಅದು ಬೇರೆ. ಇನ್ನು ಕಾರಣ ಅಂತ ಏನೂ ಇರೋದಿಲ್ಲ. ಆದರೆ ಇವತ್ತು ಕಾರಣ ಇದೆ, ಹೋಗಿ ಬರಬೇಕು. ಆ ಕಡೆನೂ ನೋವುಗಳಿದೆ, ಈ ಕಡೆನೂ ಕಷ್ಟಗಳಿದೆ, ಅಥವಾ ಈ ಕಡೆ ನೋವುಗಳಿದೆ, ಆ ಕಡೆ ಕಷ್ಟಗಳಿದೆ ಅಂತಂದರೆ ಒಂದು ತಂದೆ ತಾಯಿಯ ಸಹೋದರ ಸಹೋದರಿಯರಿಗೆ ಒಂದು ಅನುಭೂತಿಯನ್ನು, ಒಂದು ಅದ್ಭುತವನ್ನು, ಎರಡೂ ಕಡೆಗೆ ಅದು ಬ್ರಿಡ್ಜಾಗಿ ಕೆಲಸ ಮಾಡಬೇಕಾದ್ರೆ, ಅದು ಒಂದು ಏಣಿಯ ಕೆಲಸ ಮಾಡಬೇಕಾದ್ರೆ, ಈ ಸುಖಗಳನ್ನು ಹಂಚ್ಕೋಬೇಕಾದ್ರೆ ಅಣ್ಣ ಸಹೋದರಿಗೆ ಸಹಾಯ ಮಾಡಬಹುದು, ಅಥವಾ ಸಹೋದರಿ ಅಣ್ಣನಿಗೆ ಅವನ ಕಷ್ಟ ನೋಡಿ ಸಹಾಯ ಮಾಡಿರಬಹುದು. ಆದರೆ ಇಬ್ಬರಲ್ಲೂ ಕೂಡ ಯಾವುದೋ ಕಾರಣಕ್ಕೆ ಮತ್ಸರಗಳು ಬಂದು, ನೀನು ಆವತ್ತು ತಗೊಂಡೆ ಕೊಡಲಿಲ್ಲ ಅಂತ ತಂಗಿ ಅಂತಾಳೆ. ಇವನು ಕಷ್ಟ ಇದೆಯಮ್ಮ ಕೊಡ್ತೀನಿ ಅಂದರೆ ಪರವಾಗಿಲ್ಲ, ನೀನು ಯಾವಾಗ ಕೊಟ್ಟೆ ಅಂದರೆ ಆಕೆಗೆ ಎಷ್ಟು ಕೋಪ ಬರುತ್ತೆ. ಹಾಗೆ ಈ ಅಣ್ಣ ತಂಗಿಗೆ ಮಾಡಿರಬಹುದು. ಮಾಡಿರ್ತಕ್ಕಂತಹದ್ದನ್ನು ನೀವು ಮರೆತೂ ಕೂಡ ಕೊಟ್ಟಿಲ್ಲ ಅಂತ ಅನ್ನಬಾರದು. ಅದಕ್ಕೆ ಕ್ಷಮೆ ಯಾಚಿಸುವುದು, ಸದ್ಗುಣಗಳು ಬೆಳೆಯುವಂಥದ್ದು. ಇವತ್ತು ನೇರವಾಗಿ ಏನಿದ್ದರೂ ಕೂಡ ಅಂತ ಸಹೋದರಿ ಮನೆಗೆ ಹೋಗುವಂಥದ್ದು, ಕುಳಿತುಕೊಂಡಿದ್ದು ಹೇಗಿದೆಯಮ್ಮ ಅಂತ ಕೇಳುವಂಥದ್ದು. ಅಲ್ಲಿ ಭಗಿನಿ ಭೋಜನ ಅಂತ ಹೇಳಿದಾನೆ ಬೇರೆ, ಊಟವನ್ನು ಮಾಡಿ ಬರುವಂಥದ್ದು. ಈ ಊಟವನ್ನು ಮಾಡುವಾಗ ತಂಗಿ ಮನೆಯಲ್ಲಿ ಒಂದು ಪ್ರೀತಿ ಇರುತ್ತೆ. ಸಣ್ಣ ವಯಸ್ಸಲ್ಲಿ ನಡೆದದ್ದು ಮೆಲುಕಾಗ್ತೀವಿ ನಾವು. ಒಂದಷ್ಟು ಘಟನೆಗಳ ಮೆಲುಕಾಗ್ತೀವಿ, ಒಂದು ಖುಷಿನ ಹಂಚ್ಕೊ. ಇದೇ ಸಾರ್ಥಕ ಜೀವನ, ಇನ್ನೇನೋ ಅಲ್ಲ. ಏನೋ ತೆಗೆದುಕೊಂಡಿದ್ದು ಪಡೆದುಕೊಂಡು ಎಲ್ಲ ಬಿಟ್ಟೋಗೋದೇ ಇಲ್ಲಿ. ಈ ಪ್ರೀತಿ ವಾಸಲು ಒಂದೇ ನೀವು ಕೊಂಡೊಯ್ಯೋದು. ಅದಕ್ಕಾಗಿ ಸಹೋದರಿ ಮನೆಗೆ ಹೋದರೆ ಭಗಿನಿ ಭೋಜನವನ್ನು ಪ್ರೀತಿಯಿಂದ ಮಾಡೋದು. ಹೋಗಬೇಕಾದ್ರೆ ಮರೆಯದೆ ಬೇರೆ ಕೆಟ್ಟದ್ದು ಅಂದ್ಕೊಳ್ಳೋ ಹಾಗಿಲ್ಲ. ನೀವು ಅತ್ಯಂತ ಅದ್ಭುತಗಳನ್ನು ಕೊಡುವಂಥದ್ದು ಒಂದಷ್ಟು ನವಧಾನ್ಯಗಳು, ಈ ಸಣ್ಣದೊಂದು ಸಿಹಿ ಕುಂಬಳಕಾಯಿ, ಬೆಲ್ಲ, ಇನ್ನೂ ಸಾಧ್ಯವಾದರೆ ಅವರಿಗೆ ಏನು ಬೇಕು ಅಂತ ನಿಮಗೆ ಗೊತ್ತಿರುತ್ತೋ. ಇಲ್ಲೊಂದು ಎಚ್ಚೆತ್ಕೊಂಡು ಹೇಳುವಂಥದ್ದು, ಸಣ್ಣ ಏಜಲ್ಲಿ ನಿಮ್ಮ ಸಹೋದರಿ ಏನೋ ಇಷ್ಟಪಟ್ಟಿರ್ತಾಳಲ್ಲ, ಏನೋ ಖುಷಿಯಾಗಿ ಅವಳಿಗೆ ಏನೋ ಈ ತಿಂಡಿ ಅಂದರೆ ಇಷ್ಟ ಅಂತ ನಿಮಗೆ ಗೊತ್ತಿರುತ್ತೆ, ಆ ತರಹದ್ದು. ಅಥವಾ ಕೆಲವು ಥಿಂಗ್ಸ್, ಇದನ್ನು ಕೂಡ ಸೇರಿಸಿ ತೆಗೆದುಕೊಂಡು ಹೋಗುವಂಥದ್ದು. ಒಂದಷ್ಟು ಪಂಚಫಲಗಳ ಜೊತೆಗೆ ಒಂದು ದಿನ ಅವರ ಮನೆಯಲ್ಲಿ ಕಾಲಹರಣ ಮಾಡುವಂಥದ್ದು. ಇದು ಏನು ತೋರಿಸುತ್ತೆ ಅಂತಂದರೆ, ಅಪಕಂಟಕ ದೋಷ ನಿವಾರಣಾರ್ಥಂ, ಮನಸ್ತಾಪ ದೋಷ ನಿವಾರಣಾರ್ಥಂ, ಕ್ರೋಧ ಸಂಭವ ದೋಷ ನಿವಾರಣಾರ್ಥಂ. ಅಂತಹ ಕ್ರೋಧಗಳು ಹುಟ್ಟಿಕೊಳ್ಳೋದಿಲ್ಲ. ಈ ದಿನ ಯಮದ್ವಿತೀಯದಲ್ಲಿ ಇದನ್ನು ಮಾಡಿದರೆ ಯಮನ ಕಣ್ಣು ಬಿದ್ದರೇನೆ ಸಾಕು ಭಯ. ಅದು ಹೇಗಿರುತ್ತೋ ಏನೋ.
ಅಂತಹದ್ದು ಯಮಾನೇ ಅವನ ಸಹೋದರಿಯಾಗಿರುವ ಯಮಿ ಮನೆಗೆ ಹೋಗಿ ಭೋಜನವನ್ನು ಮಾಡಿ ಬರ್ತಾನೆ. ಅಲ್ಲಿ ಒಂದಷ್ಟು ಈ ವಿಘ್ನಗಳು, ಒಂದಷ್ಟು ತೊಂದರೆಗಳು, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಇದ್ದರೂ ಅದು ಆ ವರ್ಷದಲ್ಲಿ ಆ ತೊಡಕನ ಹುಟ್ಟಾಕಲಾರದು. ಎಲ್ಲಿ? ಈ ರಕ್ತ ಸಂಬಂಧದಲ್ಲಿ. ಅದಕ್ಕಾಗಿ ಈ ವ್ರತವನ್ನು ಮಾಡು ಅಂತ ಹೇಳ್ತಾನೆ. ಅಂತಹ ಯಮನ ಬಗ್ಗೆ ಬಹುಶಃ ನೀವು, ನಾನು ಹೇಳಿರ್ತೀನಿ ಅನ್ಕೋತೀನಿ, ಎಲ್ಲೋ ಒಂದು ಕಡೆ ಭೂಲೋಕಕ್ಕೆ ಬರ್ತಾನೆ ಅವ, ಒಂದು 25-30 ಜನದ್ದು ಚಾರ್ಟ್ ಲೀಸ್ಟ್ ಇಟ್ಕೊಂಡು ಬರ್ತಾನೆ ಅವನು. ಅಂದರೆ ನಿನ್ನ ಆಯುಸ್ ಮುಗಿದಿದೆ, ನಿನ್ನ ಆಯುಸ್ ಮುಗಿದಿದೆ, ನಿನ್ನ ಆಯುಸ್ ಮುಗಿದಿದೆ, ನಡಿ ಅಂತ ಬರ್ತಾನೆ. ಯಾರೋ ಒಬ್ಬಾತ ಮೇಲಿರ್ತಕ್ಕಂತಹದ್ದು ಒಂದು ರಮೇಶ್ ಅನ್ನೋ ಹೆಸರು, ಅದರ ಕೆಳಗಡೆ ಒಂದು 25 ಹೆಸರುಗಳಿದೆ. ರಮೇಶ್ ಅನ್ನೋ ನೀನೇನಪ್ಪ? ನಾನೇಪ್ಪ, ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆ, ನಡಿ ನಡಿ, ನಿನ್ನ ಆಯುಸ್ ಮುಗಿದಿದೆ, ನಡಿ ಅಂತ ಯಮ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೆ. ಹೌದಾ, ನನ್ನ ಆಯುಸ್ ಮುಗ್ದೋಯ್ತಾ? ಹೌದೌದೌದು ಮುಗ್ದೋಯ್ತು, ನಡಿ 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 ಅಂತ ಯಮ ಬಂದಿರ್ತಾನೆ. ಆ ರಮೇಶ್ ಅನ್ನೋನು ಬುದ್ಧಿ ಉಪಯೋಗಿಸಿ, ಸ್ವಾಮಿ ಹೆಂಗೂ ಬಂದಿದ್ದೀರಿ, ನೀವು ಕರಿತಾ ಇದ್ದೀರಿ, ನಾನು ಬರ್ತೀನಿ, ಆದರೆ ನಮ್ಮ ಮನೆಯಲ್ಲಿ ಇವತ್ತೊಂದು ಆತಿಥ್ಯ ಊಟವನ್ನು ಮಾಡಿಕೊಂಡು ಹೋಗೋಣ. ಹೌದಾ, ಭೂಲೋಕದಲ್ಲಿ ಅದನ್ನು ಊಟ ಅಂತಾರ, ಸರಿ ಬಾ ಅಂಥೇಳಿ ಊಟವನ್ನು ಮಾಡಬೇಕಾದ್ರೆ ಅವನಿಗೆ ತಟ್ಟೆ ಎಲ್ಲ ಹಾಕಿ, ತಟ್ಟೆ ಅಂದರೆ ಎಲೆ ಎಲ್ಲ ಹಾಕಿ ಅವರ ಮನೇಲಿ ಏನು ಮಾಡಿದರೆ ಎಲ್ಲ ಪದಾರ್ಥಗಳನ್ನು ಬಡಿಸಿ ಅವನು ಊಟ ಮಾಡ್ತಿರ್ತಾನೆ. ಊಟ ಮಾಡಬೇಕಾದ್ರೆ ಅವನು ಬರ್ಕೊಂಡು ಬಂದಿದ್ದಲ್ಲ ಲಿಸ್ಟ್ ಪಕ್ಕದಲ್ಲಿ ಇಟ್ಕೊಂಡಿದ್ದ ಈ ರಮೇಶ್ ಅನ್ನುವ ಏನು ಮಾಡ್ತಾನೆ ಅಂತಂದರೆ, ಊಟ ಪೂರ್ಣವಾಗಿ ಮಾಡ್ತಿರ್ಬೇಕಾದ್ರೆ ಮೇಲಿರ್ತಕ್ಕಂಥ ಹೆಸರನ್ನು ಅಳಿಸಿ ಕೆಳಗಡೆ ಬರೀತಾನೆ. ಕೆಳಗಡೆ ಬರೆದು ಬಿಡುತ್ತಾನೆ. ಈತ ಏನಂತಂದರೆ, ಎಲ್ಲ ಊಟ ಆದಮೇಲೆ ತುಂಬ ಚೆನ್ನಾಗಿತ್ತಪ್ಪ, ಭೂಲೋಕದಲ್ಲಿ ನನಗೆ ಇಷ್ಟೆಲ್ಲ ಪದಾರ್ಥಗಳಿರುತ್ತಂತೆ ಗೊತ್ತಿಲ್ಲ, ಬಹಳ ಚೆನ್ನಾಗಿತ್ತು ಅಂಥೇಳಿ ಖುಷಿಯನ್ನು ವ್ಯಕ್ತಪಡಿಸಿ, ಊಟ ಚೆನ್ನಾಗಿದ್ರೆ ಥ್ಯಾಂಕ್ಸ್ ಹೇಳ್ತಾರಲ್ಲ, ಹೌದು, ಬಹಳ ಚೆನ್ನಾಗಿತ್ತು, ಯಾರು ಮಾಡಿದ್ದು ಅಡುಗೆ ಅಂತ ಕೇಳ್ತೀರಿ. ಹಾಗೆ ಯಮ ಕೂಡ ಸಂತೋಷದ ಮಾತುಗಳನ್ನಾಡಿ, ಆಯ್ತಪ್ಪ ನಿನಗೊಂದು ಎಕ್ಸ್ಕ್ಯೂಸ್ ಕೊಡ್ತೇನೆ, ನಿನ್ನನ್ನು ಇವತ್ತು ಕರ್ಕೊಂಡು ಹೋಗೋದಿಲ್ಲ, ನಾನು ಲಾಸ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಲಾಸ್ಟಿಗೆ ಬರ್ತಾನೆ. ಇವನೇ ಆ ತಪ್ಪನ್ನು ಮಾಡಿರ್ತಾನೆ. ಮೇಲ್ನವನು ಕರ್ಕೊಂಡು ಹೋಗಲ್ಲ, ಲಾಸ್ಟ್ನವ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಲಾಸ್ಟ್ದು ಏನಿತ್ತೋ, ಇವನು ಮಾಡಿದ್ದ ತಪ್ಪು ಏನಿತ್ತೋ ಅದು ಇವನಿಗೆ ಹೇಳ್ಕೊಂಡು ಹಾಗಾಗಿ ಮಾಡುತ್ತೆ. ಇದು ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಅಧಿಕ ಪ್ರಸಂಗತನ ಸಲ್ಲದು, ಯಾವುದೇ ಕಾರಣಕ್ಕೂ ಅಧಿಕ ಪ್ರಸಂಗತನ ಸಲ್ಲದು. ಈ ಭೂಮಿಯಲ್ಲಿ ಯಾವುದಿದೆಯೋ ಅದನ್ನು ಹಾಗೆ ಒಪ್ಕೊಳ್ಬೇಕು, ನಿನ್ನ ಬುದ್ಧಿ ಉಪಯೋಗಿಸ್ಬೇಕು. ಆದರೆ ಇದೇ ಹೇಳಿದ್ದು, ಅವ್ನು ಊಟ ಕೊಟ್ಟು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಇದು ನಿನ್ನ ಬುದ್ಧಿ ಉಪಯೋಗಿಸಿದೆ, ಆದರೆ ಮತ್ತೊಂದು ಮಾಡಿದೆ ನೋಡು, ವರ್ಕೌಟ್ ಆಗಲಿ, ಸಮಂಜಸವಲ್ಲ. ಆದರೆ ಈ ಯಮದ್ವಿತೀಯದಲ್ಲಿ ನೀನು ಅದು ಮಾಡಿದ್ರು ಎಕ್ಸ್ಕ್ಯೂಸ್ ಇದೆ, ಏನು ಮಾಡಿದ್ರು ಹೌದು ನಾನೇ ಬರೆದಿದ್ದೆ ಅಂತ ಒಪ್ಕೋ, ಹೌದಾ ನೀನೇ ಮಾಡಿದ್ಯಾನ, ಈ ತಪ್ಪು ನೀನೇ ಮಾಡಿದ್ಯಾ, ಸರಿ ಬಿಡು, ಅವನು ಪ್ರಶಂಸೆ ಮಾಡಿಬಿಟ್ಟು ಕೂಡ ಹೋಗಬಹುದು ನಿನ್ನ ಚಮತ್ಕಾರದ ಬುದ್ಧಿಗೆ. ಇದೊಂದು ಸಣ್ಣ ಕಥೆ, ನಿಮಗೆ ಯಾವ ನೀತಿಯನ್ನು ಕಲಿಸ್ಕೊಡ್ಬೋದು ಅಂತಂದರೆ ಇಷ್ಟೇ, ನೀನು ಈ ಭೂಮಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡು, ಪ್ರಯತ್ನ ಪಡು, ಅದೇ ಅಧಿಕ ಪ್ರಸಂಗತನವನ್ನು ಮಾಡಬೇಡ, ತುಂಬ ಅತಿ ಬುದ್ಧಿವಂತಿಕೆ ಸಲ್ಲದು. ಯಾರೋ ಹೇಳ್ತಾರಲ್ಲ, ಇವನು ರಂಗೋಲಿ ಚಾಪೆ ಕೆಳಗೆ ನುಗ್ಗಿದ್ರೆ ಇವನು ರಂಗೋಲಿ ಕೆಳಗೆ ನುಗ್ತಾನಂತೆ, ಇನ್ನೊಬ್ರು ಇನ್ನೊಂದು ಎಲ್ಲೆಲ್ಲೋ ಮಣ್ಣೊಳಗೂ ನುಗ್ಗಿ ಬರ್ತಾರೆ. ಇವ ಅಧಿಕ ಪ್ರಸಂಗತನಕ್ಕೆ ಪ್ರಯೋಜನವಿಲ್ಲ. ಯಾಕಂದರೆ ಅವನದು ಅಷ್ಟೇ, ಭಗವಂತ ಏನು ಕೊಟ್ಟಿದ್ದಾನೆ ಅಂತಂದರೆ ಬರ್ತ್ ಆ್ಯಂಡ್ ಡೆತ್ ಕೊಟ್ಟಿದ್ದಾನೆ. ಎಲ್ಲದರ ಮಧ್ಯೆ ನೀನಿರಬೇಕು. ನಾನು ಸಾವನ್ನು ಗೆಲ್ಲುತ್ತೀನಿ ಅಂತ ಐಡಿಯಾ ಮಾಡೋಕ್ಕೆ ಹೋದರೆ ನಿನಗಿನ್ನೂ ಇರೋವಂಥ ದಿನಗಳಿದ್ದುವೋ ಆ ಲೆವೆಲ್ಗೆ ಹೊರಟೋದ್ರೆ ನೀನು ಐಡಿಯಾ ಮಾಡಲಿಕ್ಕೆ ಮತ್ತು ಆ ದಿನಗಳನ್ನು ಕಡಿತ ಮಾಡಾಕ್ತಾನೆ ಅವನು. ಅದಕ್ಕಾಗಿ ಅಲ್ಲಿ ತನಕ ಸಮಂಜಸವಲ್ಲ. ಈ ಯಮದ್ವಿತೀಯದಂದು ನೀವು ಭಗಿನಿ ಭೋಜನ ಮಾಡಿ ಬರುವಂಥದ್ದು, ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು. ಆಮೇಲೆ ನೀವಲ್ಲಿ ಊಟ ಮಾಡಿದ್ದಾದಮೇಲೆ ಇನ್ನು ಹಿಂದಿನದ್ದು ಏನೋ ತೆಗೆಯೋದು, ಜಗಳ ಮಾಡೋದು, ಹಂಗಿದ್ರೆ ಹೋಗಬೇಡಿ ಗುರುಗಳ. ಅದು ಮುಂಚೆ ಇನ್ನೊಂದು ವಿಚಾರ, ಯಾಕಂದರೆ ಕೆಲವ್ರು ಮಾತುಗಳನ್ನೇ ಬಿಟ್ಟಿರ್ತಾರೆ, ಅವ್ರು ಏನಾದರೂ ಇವತ್ತು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಣ್ಣನ ಕಂಡ್ರೆ ತಂಗಿಗೆ ಆಗ್ತಿರೋದಿಲ್ಲ, ಯಾವುದೋ ಒಂದು ಸಿಲ್ಲಿ ಟಾಪಿಕ್ಗೆ ಬಿಟ್ಟಿರ್ತಾರೆ. ಬಹುಶಃ ಇವತ್ತು ಅವರು ಹೋಗಿ ಮಾತಾಡ್ಸಿದ್ರೆ ಅವರು ಮನವೊಲಿಸಿ ಮಾತಾಡ್ಸೋಕ್ಕೆ ಸಾಧ್ಯತೆಗಳಿರುತ್ತೆ. ಹೇಗೆ ಪ್ರಯತ್ನ ಪಡ್ಬೋದಾ ಈ ಈಗ ನೀವು ಹೇಳ್ತಾರ ಸಿಲ್ಲಿ ಅಂತ ಸಿಲ್ಲಿ ಬಿಡಬೇಕು, ಅದನ್ನು ಬಿಟ್ಟು ಬಿಡಬೇಕು ನೀವು. ನಾನು ಅದನ್ನು ಹೇಳಿದ್ದೆ, ಮನಸ್ಸಲ್ಲಿ ಹಿಂದೆ ನಡೆದದ್ದು ಮನಸ್ತಾಪದ ವಿಷಯವನ್ನು ಮತ್ತು ಜ್ಞಾಪಕ ಮಾಡಿ ಕೆದಕಿ ಜ್ಞಾಪಕ ಮಾಡ್ಕೋಬೇಡಿ, ಬಿಡಿ ಅದನ್ನು. ನಿಮಗೆ ಯಾವುದೋ ಒಳ್ಳೆ ಕೆಲಸ ಆಗಬೇಕಾಗಿತ್ತಲ್ಲ, ಅದು ಆಗಬೇಕು ಅಂತಂದರೆ ಈ ದೊಡ್ಡವ್ರು ಏನು ಗೊತ್ತಾ, ಜ್ಞಾನಿಗಳು ಜ್ಞಾನೇನ ಮೌನಂ ಸದೃಶಂ ಅಂತ ಹೇಳ್ತಾನೆ. ಜ್ಞಾನೇನ ಮೌನಂ ಸದೃಶಂ. ಈ ಜ್ಞಾನ ಅಂತ ಇರುವವನು ಏನು ಆದರೂ ಕೂಡ ಏನೂ ಆಗಿಲ್ಲ ಅನ್ನೋ ಥರ ನಡ್ಕೊಳ್ತಾನೆ, ಮೌನವಾಗಿ. ಅವನಾಗೆ ಗೆಲ್ಲೋದು, ನಾಚಿಕೆ ಎಲ್ಲ ಏನಾದರೂ ಅಂದ್ಕೊಳ್ಳಿ,
ಅವನು ಯಾರೋ ಒಂದು ಹುಡುಗ ಇದ್ದಾನೆಲ್ಲ MLA, ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅಂತ. ಅವನೊಂದು ಮಾತಲ್ಲಿ ನೋಡ್ರಿ, ನೀವು ಬೆಳಿಬೇಕು ಅಂದ್ರೆ 2 ಕೈ ಮುಚ್ಕೊಳ್ರಿ, ಏನಾದರೂ ಕಾಮೆಂಟ್ ಹಾಕ್ರಿ, ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಬೆಳೆಯುವ ಹಾದಿನಿ 1 ದಿನ ಮಾತಾಡ್ತೀರಿ, 2 ದಿನ 4 ದಿನ ಮಾತಾಡ್ತೀರಿ. ಅವನು ಇವತ್ತು MLA ಆದ, ಅವನು ಮಿನಿಸ್ಟರ್ ಆದ, ನೀವೇ ಕಾಮೆಂಟ್ ಹಾಕ್ತೀರಿ, ನೀವೇ ಬೈದ್ರೆ ಅವನ ಹತ್ರ ಒಂದ್ಸಲ ಹೋಗ್ತೀರಿ ನೀವು. ಇಲ್ಲಿ ನೀವು ಮಾಡೋ ಪ್ರಯತ್ನ ಇದೆಯಲ್ಲ, ಅದು ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಅದ್ಭುತವಾಗಿ ಕೆಲವೊಂದು ಇನ್ಸ್ಪೈರ್ ಮೆಸೇಜ್ ಕೊಡ್ತಾನೆ ಅವನು. ಯಾಕಂದ್ರೆ ಅಷ್ಟು ಈಸಿ ಇಲ್ಲ. ಅವನ ತಂದೆ ತಾಯಿನ ಸಣ್ಣ ಏಜಲ್ಲೇ ಕಳ್ಕೊಂಡವನು ನಿಮಗೆ ಮೆಡಿಕಲ್ ಮೇಸ್ಟ್ರು ಬೇಕಾ, ಮೆಡಿಕಲ್ ಮಿನಿಸ್ಟ್ರ್ ಬೇಕಾ, ಅವನೇನು ಮಾತಾಡ್ತಾನೆ ನೋಡಿ. ಇವನು ಮೆಡಿಕಲ್ ಪಾಠ ಮಾಡುವಂಥವನು. ಪಾಪ ಅವನು ಸೆಕೆಂಡ್ PU ಅಂತೆ, ಅದು ಅಷ್ಟು ಅಲ್ಲ, ಸೆಕೆಂಡ್ PU ನಾಲೆಡ್ಜ್ ತಗೊಳ್ಳಿ. ಹೌದು. ಆಮೇಲೆ ಅವನು ಬೇರೆ ವ್ಯಂಗ್ಯ ಮಾತಾಡ್ತಾನೆ, ಅದನ್ನು ಬಿಟ್ಬಿಡಿ ನೀವು. ಅತ್ಲಾಗೆ ಅದೃಷ್ಟ ಅನ್ನೋದು, ನಾನು ಜೀವನದಲ್ಲಿ 25 ಸಲ ಸೋತಿದ್ದೀನಿ ರೀ, ಒಂದ್ಸಲ 26ರಿಂದ ಸೋತು ಬಿಡ್ತೀನಿ. ಅದರಲ್ಲಿ ಏನಿದೆ, ಅವನಿಗೆ ಮುಖ್ಯಮಂತ್ರಿ ಕಚೇರಿಯಿಂದ ಕರೆ ಬಂತಂತೆ, ಪ್ರದೀಪ್ ಈಶ್ವರ್ ನೀನು ಈ ಸಲ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಅರೆ, ನಾನೆಲ್ಲೋ ಈ ಕೂಲಿ ನಾಲಿ ಮಾಡಿಕೊಂಡು ಟ್ಯಾಕ್ಟ್ರ್ ಓಡಿಸ್ಕೊಂಡು ಬಂಧುಗಳ ಮನೆ ಕೆಲಸ ಮಾಡ್ಕೊಂಡಿದ್ದೆ ನಾನು. ನನಗೆ ಮುಖ್ಯಮಂತ್ರಿ ಕಚೇರಿಯಿಂದ ಕರೆ ಬಂತು ಅಂತಂದಾಗ ಅವನೆಷ್ಟು ಖುಷಿ ಇರ್ತಾನೆ. ಹೆಂಗಿದ್ರು ಈ ಸೋತು ನನಗೆ ಅಭ್ಯಾಸ ಇದೆ, 25 ಸಲ ಸೋತಿದ್ದೀನಿ, ಇದೊಂದು 26 ಸಲ ಸೋತು ಬಿಡು ಅಂತ ಅಖಾಡಕ್ಕೆ ಹಿಡಿದಾಗ ಗೆದ್ದುಕೊಂಡು ಆಚೆ ಬಂದ. ಅದಕ್ಕೆ ಇದು ಯಾರು ಸೊತ್ತಿದೋ, ಭಗವಂತನ ಸೊತ್ತು ಅವನಿಗೆ ಕೊಡ್ತಾನೆ. ಬಟ್ ನೀನು ಇಳಿಬೇಕಷ್ಟೇ, ಸೋಲು ಗೆಲುವು ಅವನಿಗೆ ಬಿಟ್ಟುಬಿಡಬೇಕು. ಅವನು ಪ್ರಯತ್ನ ನೀನು ಪ್ರಯತ್ನ ಇದ್ದರೆ ಪ್ರತಿಫಲ ಅವನಿಗೆ ಕೊಡ್ತಾನೆ. ಅದಕ್ಕಾಗಿ ಎಂದೋ ನಡೆದಿದ್ದ ಘಟನೆಗಳನ್ನ ಬಿಟ್ಟುಬಿಡಿ, ಆ ಸಿಲ್ಲಿ ಬುದ್ಧಿಯನ್ನು ಬಿಟ್ಟು ನೀವು ನಿಮ್ಮ ಸಹೋದರಿ ಮನೆಗೆ ಹೋಗಿ ಊಟವನ್ನು ಮಾಡಿ ಬನ್ನಿ. ಆಕೆ ಕೂಡ ಆನಂತರ ಬಿಡು ಏನೋ ನಡೆದೋಯ್ತು ಅವತ್ತು ಅಂತೇಳಿ, ಯಾಕೆ ರಕ್ತ ಸಂಬಂಧ ಅಲ್ವಾ, ಸಣ್ಣ ಪುಟ್ಟ ಇಶ್ಯೂಸ್ ಬಂದೇ ಬರ್ತವೆ, ಎಲ್ಲ ಕಡೆ ಬಂದೇ ಬರುತ್ತವೆ. ಅದಕ್ಕಾಗಿ ಈ ರಕ್ತ ಸಂಬಂಧಗಳಲ್ಲಿ ಬರತಕ್ಕಂಥ ಮನಸ್ತಾಪಗಳನ್ನು ಪೂರ್ಣ ಪ್ರಮಾಣದ ಇಟ್ಕೊಂಡು ದೂರ ಹಾಗೆ ಇದ್ದುಕೊಂಡ್ರೆ ಆಮೇಲೆ ಸತ್ತು ಹೋದಾಗ ಕಣ್ಣೀರಿಡೋದಂತೆ ಅಲ್ವಾ, ಹೋಗ್ಲಿಲ್ಲ. ಈಗೆಲ್ಲ ಇದೆ ಬಹಳ. ಈ ಪ್ರಪಂಚ ಇರೋದೇ ವಾಸ್ತವ ಹೀಗೆ. ಇದ್ದಾಗ ಬಂದು ನೋಡಲಿಲ್ಲ, ಬಟ್ಟೆ ಆಮೇಲೆ ಮುಚ್ಚಿದಾಗ ಸ್ವಲ್ಪ ಸರಿಸ್ಬಿಟ್ಟು ಬಂದು ನೋಡೋದು ಅಳೋದಂತೆ. ಅದಕ್ಕಾಗಿ ಎಲ್ಲರೂ ಹೊಟ್ಟೋಗ್ತಾರೆ. ನಿಮ್ಮ ಮತ್ಸರ ಭಾವನೆಗಳನ್ನು ಬಿಟ್ಟು ಬಿಡಿ. ಆದರೆ ನಿಮ್ಮ ಒಳಗಡೆ ಒಂದು ಇಟ್ಕೊಂಡಿರಿ, ಏನು ಗೊತ್ತಾ, ಪ್ರತಿಯೊಬ್ಬರಿಗೂ ಬುದ್ಧಿ ಕಲಿಸಬೇಕು. ನಿಮ್ಮ ನಡವಳಿಕೆ ಮುಖಾಂತರ ನೀವೇನು ತಿದ್ದಕ್ಕೇನು ಹೋಗಬೇಡಿ, ನೀವು ಹಾಗೆ ನಡೆದು ತೋರಿಸ್ತಾ ಬನ್ನಿ, ಅವರು ಬದಲಾಗ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೀವು ಹಿಂದೆ ಏನು ನಡೆದಿದ್ರು ದಯವಿಟ್ಟು ಹೋಗಿ ಭಗಿನಿ ಭೋಜನವನ್ನು ಮಾಡಿ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಭಗಿನಿ ಭೋಜನದ ವಿಶೇಷತೆ ನಮಗೆ ತಿಳಿಸ್ಕೊಟ್ರಿ. ಯಾವುದೇ ರೀತಿಯಾಗಿರುವಂಥ ಜಗಳ, ಮನಸ್ತಾಪ, ಕೋಪ ಏನೇ ಇದ್ರೂ ಕೂಡ ಅದನ್ನು ಬದಿಗಿಟ್ಟು ಸಹೋದರಿ ಮನೆಗೆ ಹೋಗಿ ಒಂದು ಸಂಬಂಧಗಳನ್ನು ಬೆಸೆಯುವಂಥ ಹಬ್ಬ ಈ ಯಮದ್ವಿತೀಯ. ಇದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ಗುರುಗಳೇ. ಸೊ ಯಾವುದೇ ರೀತಿಯಾಗಿರುವಂಥ ಜಗಳಗಳ ಕದನಗಳಿದ್ರೂ ಕೂಡ ಈ ದಿನ ಅವ್ರಿಗೆ ಒಂದಾಗೋದಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಅದನ್ನು ನೀವು ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.